ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇದ್ದು ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ಹೀಗಾಗಿ ಭಾರೀ ಮಳೆಗೆ ಭೂಕುಸಿತ ಉಂಟಾಗಿದ್ದು ಜಿಲ್ಲೆಯ ಹಲವು ಭಾಗಗಳಲ್ಲಿ ಪ್ರವಾಹ ಸೃಷ್ಟಿಯಾಗುವ ಆತಂಕ ಕೂಡ ಉಂಟಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧ, ಗಾಳಿ ಸಹಿತ ಮಳೆ. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರುವ ಗಾಳಿ, ಒಂದೆಡೆ ಅಬ್ಬರಿಸುತ್ತಿರುವ ಮಳೆ, ಮತ್ತೊಂದೆಡೆ ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಗಾತ್ರದ ಅಲೆಗಳು. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯಿಂದಾಗಿ ಭಟ್ಕಳ ತಾಲೂಕಿನ ಅಸರಕೇರಿ, ಮುಂಡಳ್ಳಿ, ಚೌಥನಿ ಪ್ರದೇಶಗಳು ಜಲಾವೃತವಾಗಿವೆ. ಮಳೆಯ ನೀರು ಮನೆಗಳಿಗೆ ನುಗ್ಗಿವೆ. ಹಳ್ಳ ಕೊಳ್ಳಗಳು ತುಂಬಿ ಅಪಾಯದ ಮಟ್ಟ ಮೀರಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಅಲೆಗಳ ಅಬ್ಬರ ಹೆಚ್ಚಾಗಿ ತೀರ ಪ್ರದೇಶಗಳಲ್ಲಿ ಕಡಲ ಕೊರೆತ ಉಂಟಾಗಿದೆ. 3ರಿಂದ 4 ಅಡಿ ಎತ್ತರದಲ್ಲಿ ಅಲೆಗಳು ಏಳುತ್ತಿವೆ. ಅಲೆಗಳ ಅಬ್ಬರಕ್ಕೆ ಕಾರವಾರ ಕಡಲ ತೀರದಲ್ಲಿ ಸಮುದ್ರದ ಕಸಗಳು ಬಂದು ಬೀಳುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಬ್ಬರದ ಮಳೆ ಸುರಿತಾ ಇದೆ. ಗಾಳಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬೀಸ್ತಾ ಇದ್ದಾವೆ. ಹಾಗಾಗಿ ಸಮುದ್ರ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥದ್ದು. ನಾವಿವತ್ತು ಕಾರವಾರದ ಕಡಲ ತೀರದಲ್ಲಿದ್ದೀವಿ. ನೀವು ನೋಡ್ಬೋದು ಕಾರವಾರ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಯಾವ ರೀತಿಯಲ್ಲಿ ಈ ಭಾಗಕ್ಕೆ ಬಂದಿದೆ ಅಂತೇಳಿ ಪ್ರವಾಸಿಗರು ಕೂಡ ಈ ಭಾಗದಲ್ಲಿ ಬಂದು ಸೆಲ್ಫಿ ತೆಗೆದುಕೊಳ್ಳುವಂಥ ಹುಚ್ಚಾಟಕ್ಕೆ ನಿಲ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ ಸಮುದ್ರ ಭಾಗಕ್ಕೆ ಪ್ರವಾಸಿಗರು ಹೋಗಬಾರ್ದು ಅನ್ನುವಂತಹ ನಿರ್ಬಂಧ ಹೇರಿದೆ. ಆದರೆ ಇಲ್ಲಿ ಭದ್ರತೆ ಇಲ್ಲದೆ ಇರೋ ಕಾರಣದಿಂದಾಗಿ ಪ್ರವಾಸಿಗರು ಈ ಭಾಗದಲ್ಲಿ ಬಂದು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋದಕ್ಕೆ ಉತ್ತರವನ್ನು ಜಿಲ್ಲಾಡಳಿತ ಕೊಡಬೇಕಾಗ್ತದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಈ ಭಾಗದಲ್ಲಿ ಸಮುದ್ರ ತೀರ ಭಾಗಕ್ಕೆ ಬರ್ತಾ ಇದೆ. ಒಂದೆಡೆ ಕಾಳಿ ನದಿಯ ಭಾಗದಲ್ಲಿ ನೀರು ಹೆಚ್ಚಿನ ಪ್ರಮಾಣದ ಹರಿದು ಸಮುದ್ರಕ್ಕೆ ಸೇರ್ತಾ ಇದೆ. ಜೊತೆಗೆ ಗಾಳಿಯ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಅರಬ್ಬಿ ಸಮುದ್ರ ಭಾಗದಲ್ಲಿ ಸುಮಾರು 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಇದರಿಂದಾಗಿ ಅಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ತೀರ ಭಾಗಕ್ಕೆ ಬರ್ತಾ ಇರುವಂಥದ್ದು ನೀವು ನೋಡ್ಬೋದು. ಸುಮಾರು 3ರಿಂದ 4 ಅಡಿ ಎತ್ತರದಲ್ಲಿ ಈಗ ಅಲೆಗಳು ಈ ಭಾಗದಲ್ಲಿ ಬರ್ತಾ ಇರುವಂಥದ್ದು. ಅಲೆಗಳ ಪ್ರಮಾಣ ಹೇಗಿದೆ ಅಂತಂದರೆ ತೀರ ಪ್ರದೇಶದಲ್ಲಿ ಭಾಳಷ್ಟು ಕಸ ಕಡ್ಡಿಗಳು ಬಂದು ಈಗ ಸೇರ್ತಾ ಇದ್ದಾವೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಕಸ ಕಡ್ಡಿಗಳು ಕೂಡ ಈ ಭಾಗ ತೀರ ಪ್ರದೇಶದಲ್ಲಿ ಬಂದು ಬೀಳ್ತಾ ಇರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಈ ಭಾಗದಲ್ಲಿ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಕರಾವಳಿ ತೀರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆ ಬೀಳ್ತಾ ಇರುವಂಥದ್ದು. ಕಳೆದ 3-4 ದಿನದಿಂದ ಅಬ್ಬರದ ಮಳೆ ಬೀಳ್ತು. ರೆಡ್ ಅಲರ್ಟ್ ಕೂಡ ಇತ್ತು. ಇದರಿಂದಾಗಿ ಸಮುದ್ರ ತೀರ ಭಾಗದಲ್ಲಿ ಅಲೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೇಳ್ತಾ ಇದ್ದಾವೆ. ಒಂದೆಡೆ ಗಾಳಿಯ ಪ್ರಮಾಣ ಹೆಚ್ಚಾಗಿದ್ದಾವೆ. ಈ ಗಾಳಿಯ ಪ್ರಮಾಣ ಹೇಗಿದೆ ಅಂತಂದರೆ ಸಮುದ್ರ ತೀರ ಭಾಗದಲ್ಲಿ ಏನು ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಮಾಡ್ತಿದ್ರು ಅವು ಕೂಡ ಈಗ ಬಂದಾಗಿರುವಂಥದ್ದು. ಯಾಕೆಂತಂದರೆ ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಕಡಲ ಭಾಗದಲ್ಲಿ ಮೀನುಗಾರಿಕೆಗೆ 2 ತಿಂಗಳ ಕಾಲ ನಿರ್ಬಂಧವನ್ನು ಹೇರಲಾಗ್ತದೆ. ಆದರೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಅವಕಾಶವನ್ನು ಕೊಡಲಾಗ್ತದೆ. ಆದರೆ ಈಗ ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಕೂಡ ಬಂದಾಗಿದ್ದಾವೆ. ಬೋಟುಗಳು ಎಲ್ಲವೂ ಕೂಡ ಬಂದಾಗಿಟ್ಟಿರುವಂಥದ್ದು ನೀವು ನೋಡಿದ್ರೆ ಈ ಭಾಗದಲ್ಲಿ ಕಾಣ್ತದೆ. ಕಾರವಾರ ಕುಮಟಾ ಭಾಗದಲ್ಲಿ ಭೂಕುಸಿತ, ಭಟ್ಕಳದಲ್ಲಿ ಹಲವು ಪ್ರದೇಶಗಳು ಜಲಾವೃತ, 8 ತಾಲೂಕುಗಳ ಶಾಲೆ ಅಂಗನವಾಡಿಗೆ ರಜೆ. ಇನ್ನು ಕಳೆದ 1 ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರ ಭೂಕುಸಿತವಾಗುತ್ತಿದೆ. ಕುಮಟಾದ ದೇವಿಮನೆ ಘಟ್ಟ, ಕಾರವಾರ ನಗರದ ಹಬ್ಬುವಾಡದ ಗುಡ್ಡ ಪ್ರದೇಶ ಹಾಗೂ ಅಂಕೋಲದ ಶಿರೂರಿನ ಬಳಿಯೂ ಗುಡ್ಡ ಕುಸಿದಿದೆ. ಕುಮಟಾದ ದೇವಿಮನೆ ಘಟ್ಟ ಭಾಗ ಅತಿ ಅಪಾಯ ಅಂತ ಭೂ ವಿಜ್ಞಾನಿಗಳ ತಂಡ ಎಚ್ಚರಿಸಿದೆ. ಯಲ್ಲಾಪುರದ ಕಳಚೆ, ಭಟ್ಕಳದ ಮುಟ್ಟಳ್ಳಿ, ಕುಮಟಾದ ಭರ್ಗಿ ಭಾಗದಲ್ಲೂ ಗುಡ್ಡ ಕುಸಿಯುವ ಆತಂಕವಿದೆ. ಭೂಕುಸಿತ ಭಾಗದ ಎಲ್ಲಾ ಪ್ರದೇಶದ ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ. 2 ಕಡೆ ಮೇಜರ್ ಆಗಿ ಲ್ಯಾಂಡ್ ಸ್ಲೈಡ್ ಆಯಿತು. ಒಂದು ಇಲ್ಲಿ ಕಾರವಾರ ಟೌನ್ ಅಲ್ಲಿ ಹಬ್ಬವಾಡ ಅಂತ 6ರಿಂದ 7 ಮನೆಗಳು ಮತ್ತೆ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಏರಿಯಾ ರೆಸ್ಟ್ರಿಕ್ಟ್ ಮಾಡಿ ಅಲ್ಲಿರೋರಿಗೆ ಸೇಫರ್ ಲೊಕೇಶನ್ಗೆ ನೀವು ಹೋಗಬೇಕು ಅಂತ ನೋಟಿಸ್ ಕೊಟ್ಟಿದ್ದೀವಿ ತಹಶೀಲ್ದಾರ್ ವತಿಯಿಂದ. 2ನೇದು ನಮ್ಮ ಸಿರ್ಸಿ ಕುಮಟಾ ರೋಡ್ ಅಲ್ಲಿ ದೇವಿಮನೆ ಘಾಟ ಆಲ್ಮೋಸ್ಟ್ 3 ಬಾರಿ ಲ್ಯಾಂಡ್ ಸ್ಲೈಡ್ ಆಯಿತು. ನಾವು ಮೊನ್ನೆ ತೆಗೆದಿದ್ದೀವಿ. ಅಲ್ಲಿ ಸ್ವಲ್ಪ ಡೇಂಜರ್ ಇದೆ, ಆಕ್ಟಿವ್ ಇದೆ ಅಂತ ನಮಗೆ ತಿಳಿಸಿದ್ದಾರೆ. ಸೊ ಏನು ಮಣ್ಣು ಬಿದ್ದಿದೆಯೋ ಅದನ್ನು ತೆಗೆಯೋದು ಬೇಕಾಗಿಲ್ಲ. ತೆಗೆದ್ರೆ ಮತ್ತೆ ಇನ್ನೂ ಕೂಡ ಬರ್ತಾನೆ ಇರುತ್ತೆ. ಸೊ ಅದು ನೀವು ಟಚ್ ಮಾಡೋದು ಬೇಡ. ಒಂದು ಲೇನ್ ಮಾತ್ರ ಕ್ಲಿಯರ್ ಮಾಡಿ. ಇವನ್ ದೋ ನಾವು ಬ್ಯಾರಿಕೇಡಿಂಗ್ ರಿಫ್ಲೆಕ್ಟರ್ಸ್ ಎಲ್ಲ ಹಾಕಿದ್ದೀವಿ, ಆದರೂ ಕೂಡ ಸೇಫ್ಟಿ ದೃಷ್ಟಿಯಿಂದ 6 to 6 ನಾವು ಬಂದ್ ಮಾಡಿ. ಅಬ್ಬರದ ಮಳೆಯಿಂದ ಜಿಲ್ಲೆಯಲ್ಲಿ ಈವರೆಗೆ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಭಾರೀ ಮಳೆ ಹಿನ್ನೆಲೆ ಕುಮಟಾ, ಕಾರವಾರ, ಅಂಕೋಲ, ಹೊನ್ನಾವರ, ಭಟ್ಕಳ, ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ರೆಡ್ ಅಲರ್ಟ್ ಮುಂದುವರೆದಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.